ಗಣಿ ಹಗರಣದ ಪ್ರಮುಖ ಆರೋಪಿ ಗಾಲಿ ಜನಾರ್ದನ ರೆಡ್ಡಿ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಗಿದಿದೆ. ಹೀಗಾಗಿ ಇಂದು ಮತ್ತೆ ರೆಡ್ಡಿ ಅವರನ್ನ ನಾಂಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಕೃಷ್ಣಪಟ್ಟಣಂ ಬಂದರಿನಲ್ಲಿ ತಪಾಸಣೆ ನಡೆಸಿರುವ ಸಿಬಿಐ ಅಧಿಕಾರಿಗಳು ರೆಡ್ಡಿ ಒಡೆತನದ ಒಬಳಾಪುರಂ ಮೈನಿಂಗ್ ಸಂಸ್ಥೆಯ ಸಹವರ್ತಿಗಳು ನಕಲಿ ಎಂದಿದೆ. ಈ ಸಂಬಂಧ ಸಿಬಿಐ ಅಧಿಕಾರಿಗಳು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅಚ್ಚರಿಯಿಲ್ಲ. ಇನ್ನೊಂದೆಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂಧ್ರಪ್ರದೇಶದ ಗೃಹ ಸಚಿವೆ ಸಬಿತಾ ರೆಡ್ಡಿ ಅವರನ್ನ ಸಿಬಿಐ ಅಧಿಕಾರಿಗಳು ನಿನ್ನೆ 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಗೆ ಒಳಪಡಿಸಿದ್ರು. ಒಬಳಾಪುರಂ ಮೈನಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿದ ಅನುಮಾನದ ಅಡಿ ಇವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ರೆಡ್ಡಿ ಸಹವರ್ತಿಗಳಿಗೂ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಒಟ್ನಲ್ಲಿ ರೆಡ್ಡಿ ಭವಿಷ್ಯ ಆತಂಕದಲ್ಲಿದೆ. ಅಕ್ಟೋಬರ್ 5ರಂದು ಆಗಸ್ಟ್ 5ರಂದು ಬಂಧಿತರಾಗಿರುವ ಗಾಲಿ ಇನ್ನಷ್ಟು ದಿನ ಜೈಲಿನಲ್ಲಿರುವ ಸಾಧ್ಯತೆಗಳು ಹೆಚ್ಚಾಗಿದೆ. ದಕ್ಷ ಅಧಿಕಾರಿ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕ ಎಚ್.ಟಿ. ಲಕ್ಷ್ಮೀನಾರಾಯಣ ಅವರನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ. ಲಕ್ಷ್ಮೀನಾರಾಯಣ 4 ತಿಂಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರಾಗಿ ನೇಮಕಗೊಂಡಿದ್ರು. ಇದೀಗ ಲಕ್ಷ್ಮೀನಾರಾಯಣರನ್ನ ಬಳ್ಳಾರಿ ಜೈಲಿಗೆ ವರ್ಗಾಯಿಸಲಾಗಿದ್ದು ಅವರ ಸ್ಥಾನಕ್ಕೆ ಲಿಂಗರಾಜು ನೇಮಕವಾಗಿದ್ದಾರೆ. ಸರ್ಕಾರದ ಈ ಕ್ರಮ ಪ್ರಶ್ನಿಸಿ ಲಕ್ಷ್ಮೀನಾರಾಯಣ ಕೆಐಟಿ ಮೊರೆ ಹೋಗಿದ್ದಾರೆ. ಲಕ್ಷ್ಮೀನಾರಾಯಣರ ವರ್ಗಾವಣೆ ಹಿಂದೆ ವಿಐಪಿ ಕೈದಿಗಳ ಚಿತಾವಣೆ ಇದೆ ಅನ್ನುವಂತಹ ಮಾತು ಕೂಡ ದಟ್ಟವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಮಾಜಿ ಸಿಎಂ ಯಡಿಯೂರಪ್ಪ, ಘಟ್ಟ ಜಗದೀಶ್, ಕೃಷ್ಣಯ್ಯ ಶೆಟ್ಟಿ ಸೇರಿದಂತೆ ಹಲವು ವಿಐಪಿ ಕೈದಿಗಳ ಅಬ್ಬರಕ್ಕೆ ಲಕ್ಷ್ಮೀನಾರಾಯಣ ಕಡಿವಾಣ ಹಾಕ್ತಾ ಇದ್ದದ್ದು ನುಂಗಲಾರದ ತುತ್ತಾಗಿತ್ತು. ಹೀಗಾಗಿಯೇ ಲಕ್ಷ್ಮೀನಾರಾಯಣ ವಿರುದ್ಧ ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದ ವಿಐಪಿ ಕೈದಿಗಳು ಕೊನೆಗೂ ಅವರನ್ನ ಎತ್ತಂಗಡಿ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗಾಗಲೇ ದಕ್ಷ ಅಧಿಕಾರಿ ಅಂತ ಹೆಸರನ್ನ ಪಡೆದಕ್ಕಂತಹ ಲಕ್ಷ್ಮೀನಾರಾಯಣ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಸೊ ಈಗಾಗಲೇ ಅವರು ಕೆಟಿ ಮೊರ ಕೂಡ ಹೋಗಿದ್ದಾರೆ. ಸೊ ಮುಂದೆ ಬರುವಂತಹ ತೀರ್ಮಾನಗಳು ಯಾವ ರೀತಿ ಇರ್ತವೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಧಿಕಾರಿಗಳಿಗೆ ಇಲ್ಲೂ ಕೂಡ ಸ್ಥಾನ ಇಲ್ಲ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಈ ಹಿಂದೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಯಿತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಳ್ಳೆ ಅಧಿಕಾರಿಗಳ ಎತ್ತಂಗಡಿಯಾಗಿತ್ತು. ಇದೇ ರಾಜಕಾರಣಿಗಳ ಕೈವಾಡದಿಂದ ಈಗ ಪುನಃ ಅಂತವರನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಜೈಲಲ್ಲಿರೋ ಅಧಿಕಾರಿಗಳನ್ನು ಕೂಡ ಈಗ ಎತ್ತಂಗಡಿಗೆ ಟ್ರೈ ಮಾಡ್ತಾ ಇರೋದು, ಮತ್ತೆ ಎತ್ತಂಗಡಿಯ ಸಿದ್ಧತೆಗಳನ್ನ ನಡೆಸಿರೋದು, ಮತ್ತೆ ಆದೇಶಗಳನ್ನ ಹೊರಡಿಸಿರೋದು ಕಂಡು ಬರ್ತಾ ಇದೆ. ಜೈಲಲ್ಲೇ ಕುತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಇದೊಂದು ಸ್ಪಷ್ಟ ಉದಾಹರಣೆ ಕೂಡ ಆಗುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಎಲ್ಲಿ ಹೋದ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಒಂದು ನೈತಿಕವಾಗಿ ಕೆಲಸ ಮಾಡಿದ್ರೆ ಇಂಥ ಟ್ರಾನ್ಸ್ಫರ್ ಅನ್ನೋಂಥ ಬೆದರಿಕೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋಂಥದ್ದು ಲಕ್ಷ್ಮೀನಾರಾಯಣ ಮತ್ತೊಂದು ಉದಾಹರಣೆ. ಸೊ ಈತ ಒಬ್ಬ ಒಳ್ಳೆ ಖಡಕ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು, ಮತ್ತೆ ಅವರ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾ ಇದ್ರು, ವಿವಿಐಪಿ ಕೈದಿಗಳ ಚಟುವಟಿಕೆಗಳಿಗೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಸೊ ಇದನ್ನ ಪ್ರಶ್ನಿಸಿ ಲಕ್ಷ್ಮೀನಾರಾಯಣ ಅವ್ರಿಗೆ ಈಗ ಶನಿವಾರ ಕೆಐಟಿಯಲ್ಲಿ ಅರ್ಜಿ ಹಾಕಿದ್ದಾರೆ. ಕೆಐಟಿಯಲ್ಲಿ ಈ ಪ್ರಕರಣ ವಿಚಾರಣೆ ನಡೆದು ತಡೆ ಸಿಕ್ಕರೆ ಇವರು ಇಲ್ಲೇ ಮುಂದುವರಿತಾರೆ. ಇವರು ಈ ಸ್ಥಾನಕ್ಕೆ ಬಂದು ಅಂದ್ರೆ ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕರ ಸ್ಥಾನಕ್ಕೆ ಬಂದು ಇನ್ನು 4 ತಿಂಗಳಷ್ಟೇ ಕಳೆದಿದೆ. ಒಬ್ಬ ಅಧಿಕಾರಿಗೆ 2 ವರ್ಷ ಅನ್ನುವಂತಹ ಸರ್ಕಾರದ ನಿಯಮ ಕೂಡ ಇದೆ. ಆದ್ರೂ ಕೂಡ ಸರ್ಕಾರ ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಇವರನ್ನ ವರ್ಗಾವಣೆ ಮಾಡಿದೆ. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.